KT ವೀಕ್ಷಕರಿಗೆ ನಮಸ್ಕಾರಗಳು. ಯಾರು ಬಡಿಸಿದ್ದು? ಸರ್ ನಾವು ಮಾಮೂಲಿ ಡ್ಯೂಟಿಗೆ ಹೋಗ್ತಾ ಇದ್ದೆ ಸರ್. ಡ್ಯೂಟಿಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಗೇಟ್ ಕ್ಲೋಸ್ ಮಾಡಿ ಅಲ್ಲಿ 40-45 ಜನ ನಿಂತಿದ್ರು. ಅವ್ರು ಯಾರು ಏನು ಎತ್ತ ಗೊತ್ತಿಲ್ಲ, ಬ್ಯಾಗ್ ಇದೆಲ್ಲ ಮೊಬೈಲೆಲ್ಲ ಕಿತ್ಕೊಂಡು ಹೊಡೆದು ಕಳಿಸಿರೋ. ಗೇಟ್ ಓಪನ್ ಮಾಡಲಿಲ್ಲ ಸರ್ ಒಳಗಡೆ ಹೋಗುತ್ತೆ. ಎಷ್ಟು ದಿನದಿಂದ ಮಾಡ್ತಾ ಇದ್ರಿ ಸ್ಟ್ರೈಕು? ನಾವು ಸುಮಾರು 1.5 ತಿಂಗಳಿಂದನೂ ಮಾಡ್ತಾ ಇದ್ವಿ ಸರ್. ಅವ್ರು ಯಾರು ಔಟ್ಸೈಡರ್ಸು ಯಾರು ಏನು ಅಂತ ಗೊತ್ತಿಲ್ಲ ನಿಮಗೆ? ಅವ್ರು ಯಾರು ಅಂತಲೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಏಕಾಏಕಿ ಬಂದು ಏನು ಮಾಡಿದ್ರು? ಪ್ರತಿಭಟನೆ ಮಾಡೋ ಟೈಮಲ್ಲಿ ಇಲ್ಲ, ಪ್ರತಿಭಟನೆ ಮಾಡ್ತಿರಲಿಲ್ಲ ಸರ್. ನಾವು ಗೇಟು ಕಂಪ್ನಿ ಒಳಗಡೆ ಡ್ಯೂಟಿಗೆ ಹೋಗ್ತಾಯಿದ್ದೆ ಸರ್. ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗ್ತಾ ಇದ್ದು ಆಟೋಮೆಟಿಕ್ ಬಂದ್ಬಿಟ್ಟು ಹಿಡ್ಕೊಂಡು ಬಾಗಿಲು ಗೇಟ್ ಓಪನೇ ಮಾಡಲಿಲ್ಲ ಸರ್. ಸೆಕ್ಯೂರಿಟಿಗಳು ಅಲ್ಲೇ ಹಿಡ್ಕೊಂಡು ಹಂಗೆ ಹೊಡೆದ್ರು ಸರ್. ಇವಾಗ ಏನಾಗಿದೆ ನಿಮಗೆ ಅಲ್ಲೇ ಹೊಡೆದಿರೋದು? ಬ್ಯಾಕ್ ಪೇಯ್ನ್ ಜಾಸ್ತಿ ಇದೆ. ಇದು ಫ್ರ್ಯಾಕ್ಚರ್ ಆಗಿದೆ, ಮೂಗಲ್ಲೆಲ್ಲ ಬ್ಲಡ್ ಎಲ್ಲ ಬಂದಿದೆ. ನೀವೇನು ಫ್ಯಾಕ್ಟ್ರಿ ಕೆಲಸ ಮಾಡಿ ಮಹೀಂದ್ರಲ್ಲಿ ಏನಾಯಿತು ಸರ್? ಡೈಲಿ ಹೆಂಗೆ ನಾವು ಕೆಲ್ಸಕ್ಕೆ ಹೋಗ್ತೀರ ಅದೇ ರೀತಿ ಹೋಗ್ತಾ ಇದ್ರಿ. ಗೇಟ್ ಮುಂದೆ ಒಂದು 30-40 ಜನ ಇದೆ ಸರ್. ನಮ್ಮನ್ನು ಒಳಗಡೆ ಬಿಡಕ್ಕೆ ಬಿಡಿಲ್ಲ. ಗೇಟ್ ಕ್ಲೋಸ್ ಮಾಡಿದ್ರು. ಗೇಟಲ್ಲೇ ನಮ್ಮನ್ನು ಒಬ್ಬೊಬ್ಬನೇ ಇಟ್ಕೊಂಡು ರೋಡಲ್ಲೆಲ್ಲ ಹೊಡೆದಿದ್ದಾರೆ ನೋಡಿ. ಇದೆಲ್ಲ ಬೆಳ್ಳು ಅಲ್ಲೂ ಟೀತ್ ಎಲ್ಲ ಇದು ಮಾಡಿದ್ದಾರೆ. ನಿಮ್ಮದು ಇದು ಬೇಡಿಕೆಗಳೇನೇನಿತ್ತು? ಏನೊಂದು ಪ್ರತಿಭಟನೆ ಮಾಡ್ತಾಯಿದ್ರ ಅಂದರೆ ಏನಕ್ಕೋಸ್ಕರ ನಿಮ್ಗೆ ಹಂಗೆ ಹೊಡೆದಿರೋದು ಅಂತ? ನಾವು ಬಂದು ಪ್ರತಿಭಟನೆ ಮಾಡ್ತಾಯಿದ್ವಿ. ನಾವು ಯೂನಿಯನ್ ಸಂಘ 1.5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದರದ್ದು ಏನೇನು ರೂಲ್ಸ್ ಇರೋ ಪ್ರತಿಭಟನೆ ಎಲ್ಲ ಮಾಡ್ತಾಯಿದ್ರಿ. ಅದು ಒಂದೇ ದಿನ ಪ್ರತಿಭಟನೆ ಮಾಡಿದ್ದು. ಮಾರನೇ ದಿನ ಮಾಡಬೇಕು ಅನ್ನೋಷ್ಟೊತ್ತಿಗೆ ಈ ಥರ ಮಾಡಿದ್ದಾರೆ ಸರ್. ರೌಡಿ ಕರೆಸಿ ಜಸ್ಟ್ ಏನು ಅವ್ರದ್ದು 5 ನಿಮಿಷ ಸ್ಲೋಗನ್ ಕರೆದು ಅವರು ಏನು ಕೆಲಸ ಇದೋ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ರು ಅವರು. ಅಷ್ಟರಲ್ಲಿ ನೋಡಿ ಈ ಥರ ಇದು ಮಾಡಿದ್ದಾರೆ. ಆಲ್ರೆಡಿ ಅದು 3 ವಾರದಿಂದ ನಡೆಸ್ತಿದ್ದಾರೆ. 1 ವಾರ ಕಪ್ಪಟ್ಟಿ ಕಟ್ಕೊಂಡಿದ್ದಾರೆ, 1 ವಾರ ಬ್ಯಾಡ್ಜ್ ಹಾಕ್ಕೊಂಡಿದ್ದಾರೆ. ಅಂದರೆ ಅವರು ಕೆಲಸಕ್ಕೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಕರೆಕ್ಟ್ ಅಲ್ವಾ? ಅಲ್ಲೋ ಕೆಲಸ ಮಾಡ್ತಿದ್ದಾರೆ. ಬಟ್ ಅವ್ರ ಬೇಡಿಕೆಗಳನ್ನ ಪೂರ್ತಿಗೊಳಿಸಿ ಅಂತೇಳಿ ನ್ಯಾಯಯುತವಾಗಿ ಕೇಳ್ತಿದ್ದಾರೆ. ಬಟ್ ಅವ್ರು ಈ ಥರ ಮಾಡೋದು, ಗೂಂಡಾಗಿರಿ ಮಾಡೋದು, ಅವರು ನಾವು ಇವಾಗ ಪೋಷಕರಾಗಿ ನಮ್ಮ ಮಕ್ಕಳನ್ನ ನಾವು ಕಂಪ್ನಿಗಳಿಗೆ ಕಳಿಸೋದಕ್ಕೆ ನಮಗೆ ಹೆದರಿಕೆ ಆಗಲ್ವಾ? ನೀವೇನಾಗಬೇಕು? ಅವ್ರ ನೀವು ಕಂಪ್ನಿಯಲ್ಲಿ ಮಾಡ್ತೀರಾ ಕೆಲಸ? ಅವ್ರು ಮಾಡೋದು ಯಾವ ಊರು? ಎಲ್ಚಳ್ಳಿ. ನಿಮ್ಮ ಇದಕ್ಕೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟವರು ಮ್ಯಾನೇಜರ್ ಆಗಲಿ HR ಆಗಲಿ ಯಾರೇ ಅಧಿಕಾರಿಯಾಗಿ ಏನು ನಿಮ್ಮ ಕನ್ಸಲ್ಟ್ ಮಾಡಿ ಇದುವರೆಗೂ ಯಾರು ಸಂಜೆ ಪವನ್ ಅಂತ ಬಂದು ನಮ್ಗೆ ಅದಕ್ಕೆ ಏನು ಗೊತ್ತೇ ಇಲ್ಲ. ಅದು ಮಧ್ಯಾಹ್ನ 2 ಗಂಟೆಲಿ ಆಗಿರೋ ಮ್ಯಾಟ್ರು. ನಾವೆಲ್ಲ ಲೀವಲ್ಲಿ ಮನೇಲಿದ್ರೆ ನಮಗೆ ವಿಚಾರಣೆ ಏನು ಗೊತ್ತಿಲ್ಲ ಅಂತ ಜಸ್ಟ್ ಬಂದು ನೋಡ್ಕೊಂಡು. ನನ್ನ ಹೆಸರು ಮೋಹನ್ ಅಂತ. ಕಳೆದ 9 ವರ್ಷದಿಂದ ಮಹೀಂದ್ರ ಏರೋಸ್ಪೇಸಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಸೊ ಈ ಕಂಪ್ನಿಯಲ್ಲಿ 9 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಈಗ ಕಳೆದ ಒಂದು 3-4 ವರ್ಷಗಳಿಂದ ನಮ್ಮ ಕಂಪ್ನಿಯಲ್ಲಿ ವರ್ಕರ್ಸ್ಗೆಲ್ಲ ತುಂಬ ಕಿರುಕುಳ ಇತ್ತು. ಸೊ ಆ ಕಿರುಕುಳ ನಾವು ತಡ್ಕೊಳಕ್ಕಾಗದೆ ಸಂವಿಧಾನಾತ್ಮಕವಾಗಿ ನಮಗೇನು ಸಂವಿಧಾನ ಹಾಕಿಕೊಟ್ಟಿದೆ ಯೂನಿಯನ್ ಮಾಡ್ಕೊಳ್ಳೋಕ್ಕೆ, ಅದ್ರ ಪ್ರಕಾರ ನಾವು ಯೂನಿಯನ್ ಫಾರ್ಮ್ ಮಾಡಿದ್ವಿ. ಕಳೆದ 1.5 ವರ್ಷ ಆಯಿತು ಯೂನಿಯನ್ ಫಾರ್ಮ್ ಮಾಡಿ ಅದನ್ನು ನಾವು ನೋಟಿಸ್ ಕೂಡ ಮ್ಯಾನೇಜ್ಮೆಂಟಿಗೆ ತಲುಪಿಸಿ ನಮಗೇನು ತೊಂದರೆ ಇದೆ ಕಂಪ್ನಿಲಿ, ನಮ್ಗೆ ಯಾವ ಥರ ದಬ್ಬಾಳಿಕೆ ನಡೀತಿದೆ ನಮ್ಮ ಮೇಲೆ, ನಮ್ಗೆ ಯಾವ ಥರ ಕಿರುಕುಳ ನಡೀತಿದೆ ಅದ್ರ ಬಗ್ಗೆ ಎಲ್ಲ ಗಮನಕ್ಕೆ ತಂದಿದ್ವಿ ಮ್ಯಾನೇಜ್ಮೆಂಟ್ಗೆ. ಹಾಗೆ ನಮಗೇನೇ ನಮ್ಮ ಕಾರ್ಮಿಕರಿಗೆ ಬೇಸಿಕ್ ನೀಡ್ಸ್ ಏನೇನು ಬೇಕು ಅದಕ್ಕೆಲ್ಲ ನಾವು ಅವ್ರಿಗೆ ಮ್ಯಾನೇಜ್ಮೆಂಟಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಬೇಡಿಕೆ ಪಟ್ಟಿ ಮುಖಾಂತರ ನಮ್ದು ಏನೇನು ಬೇಡಿಕೆ ಇದೆ ಅಂತೇಳಿ. ಸೊ ಅದು ಇಷ್ಟು ದಿನದಿಂದ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತೇಳಿ 22 ಮೀಟಿಂಗ್ ಮಾಡಿ ಮಾತಾಡಿದ್ರು ನಮ್ಮ ಜೊತೆ. ಇನ್ನು ಬರ್ತಾ ಅದು ನಮ್ಮ ಬೇಡಿಕೆ ಯಾವುದೂ ಈಡೇರಿಸಲಿಲ್ಲ. ಮತ್ತು ಅಷ್ಟು ಇಂಟ್ರೆಸ್ಟ್ ಕೂಡ ಕೊಡಲಿಲ್ಲ ನಮ್ಮ ಮೇಲೆ. ಅದು ಕ್ಲಿಯರ್ ಮಾಡೋ ಇಂಟೆನ್ಷನ್ ಅವ್ರು ಇರಲಿಲ್ಲ. ಸೊ ಅದಕ್ಕಂತೇಳಿ ನಾವು ಕಾನೂನು ಪ್ರಕಾರವಾಗಿ 14 ದಿನ ಬಿಫೋರ್ 14 ಡೇಸ್ ಒಂದು ನೋಟಿಸ್ನ ಇಶ್ಯೂ ಮಾಡಿದ್ವಿ, ಪ್ರೊಟೆಸ್ಟ್ ನೋಟಿಸ್ ಕಂಪ್ನಿಗೆ ಇಶ್ಯೂ ಮಾಡಿ ಅದನ್ನು ಅವ್ರು ಅಂಗೀಕರಿಸಿದರು. ಪ್ರೊಟೆಸ್ಟ್ ನೋಟಿಸ್ನ ಅವ್ರು ಅಂಗೀಕರಿಸಿ ಕಳೆದ ಆಲ್ಮೋಸ್ಟ್ ಒಂದು 20 ದಿನ ಆಯಿತು ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದು. ಮೊದಲೇ ದಿನ ಬ್ಲ್ಯಾಕ್ ಪಟ್ಟಿ ಕಟ್ಕೊಂಡಿದ್ವಿ. ನಾವು 1 ವಾರದ ನಂತರ ಬ್ಯಾಡ್ಜ್ ಹಾಕ್ಕೊಂಡ್ವಿ, ಡಿಮ್ಯಾಂಡ್ ಬ್ಯಾಡ್ಜು. ಅದಾದ 1 ವಾರದ ನಂತರ ಮೌನ ಪ್ರತಿಭಟನೆ ಮಾಡಿದ್ವಿ. ಈ ವಾರ ನಾವು ಸ್ಲೋಗನ್ ಶೂಟಿಂಗ್ ಮಾಡ್ತಾಯಿದ್ವಿ ಗೇಟ್ ಮುಂದೆ. ಸ್ಲೋಗನ್ ಶೂಟಿಂಗ್ ಮಾಡುವಾಗ ಯಾರಂತ ಗೊತ್ತಿಲ್ಲ, ಕಿಡಿಗಳಿದ್ರು. ಎಲ್ಲಿಂದ ಬಂದರು ಏನಂತ ನಾವು ಯಾವತ್ತೂ ನೋಡಿಲ್ಲ ಅವ್ರನ್ನ. ಎಲ್ಲಿಂದ ಬಂದರು ಏನು ನಮ್ಮೇಲೆಲ್ಲ ನಮ್ಮೇಲೆಲ್ಲ ಸೆಕೆಂಡ್ ಶಿಫ್ಟಲ್ಲಿ ಬರ್ತಿದ್ರು. ಸೆಕೆಂಡ್ ಶಿಫ್ಟಲ್ಲಿ ಹುಡುಗರು ಬರ್ತಾಯಿದ್ರು. ಕ್ಯಾಬಲ್ಲಿ ಬರ್ತಿದ್ದಾಗ ಕ್ಯಾಬ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿ ಅವ್ರ ಮೇಲೆ
ಮನ ಬಂದಂತೆ ದಾಳಿ ಮಾಡಿದ್ದಾರೆ ಅವ್ರಿಗೆ. ಮಾರಣಾಂತಿಕ ಹಲ್ಲೆಗಳು ಆಗಿದೆ. ಕೆಲವೊಬ್ಬರಿಗೆ ತೆರೆ ಹೊಡೆದಿದ್ದಾರೆ, ಇನ್ನು ಕೆಲವೊಬ್ಬರಿಗೆ ಗಡ್ಡಕ್ಕೆ ಗಾಯ ಆಗಿದೆ. ಇಲ್ಲಿ 5 ಸ್ಟಿಚ್ ಬಿದ್ದಿದೆ ಇಲ್ಲಿ. ಆಮೇಲೆ ಇನ್ನೊಬ್ಬರಿಗೆ ಬ್ಯಾಕ್ಸ್ ತುಂಬ ಇದಾಗಿದೆ, ಅವ್ರಿಗೆ ಇನ್ನೂ ಕುತ್ಕೊಳ್ಳೋಕ್ಕೂ ಬರ್ತಿಲ್ಲ, ಬ್ಯಾಕ್ ಇಂಜುರಿ ಆಗಿದೆ. ಇನ್ನು ಕೆಲವ್ರಿಗೆ ಸಣ್ಣ ಪುಟ್ಟ ಗಾಳಾಗಿದೆ. ಟೋಟಲ್ 7 ಜನ ಈಗ ಹಾಸ್ಪಿಟ್ಲಲ್ಲಿ SNR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದೆಲ್ಲ ನಡೀತಾ ಇದ್ರು ನಮ್ಮ ಆಡಳಿತ ಮಂಡಳಿ ಅಲ್ಲೇ ಇದ್ರು, ನಮ್ಮ HR ಮ್ಯಾನೇಜರ್ ಇದ್ದರು ಅಲ್ಲೇ, ಅದೆಲ್ಲ ನಡೀತಿದ್ರು ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ರು. ಮತ್ತು ಅಲ್ಲಿ ಸೆಕ್ಯೂರಿಟಿ ಕೂಡ ಇದ್ದರು. ಸೆಕ್ಯೂರಿಟಿ ಕೂಡ ಯಾವುದೇ ಥರ ಸ್ಟಾಪ್ ಮಾಡಿಲ್ಲ ಅದನ್ನು, ಅವರು ಹಂಗೆ ಅಸಹಾಯಕರಂತೆ ನೋಡ್ತಾ ಎಲ್ಲ ನಿಂತ್ಕೊಂಡಿದ್ರು. ಸೊ ನಮಗೆ ಈ ಡೆವಲಪ್ಮೆಂಟ್ ಎಲ್ಲ ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಆಡಳಿತ ಮಂಡಳಿ ಮೇಲೆ ನಮಗೇನೋ ಒಂಥರ ಅನುಮಾನ ಬರ್ತಿದೆ, ಇವರೇನಾರು ಮಾಡಿಸಿದಾರ ಬೇಕಂತ ಅಂತೇಳಿ. ಸೊ ಇದು ನಾವು ಈಗ ಗಾಯಾಳುಗಳಿಗೆ ಮತ್ತು ಅಲ್ಲಿ ವರ್ಕರ್ಸ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಿದ್ವಿ. ಹಾಗೂ ಇಲ್ಲಿ 7 ಜನ ಅಡ್ಮಿಟ್ ಆಗಿದ್ದಾರೆ ಬಂದು ನಿನ್ನೆಯಿಂದ ಬಂದು ಅಡ್ಮಿಟ್ ಆದ್ರೂ ಇದುವರೆಗೂ ಆಡಳಿತ ಮಂಡಳಿಗಳು ಯಾರು ಬಂದು ನೋಡಿಲ್ಲ. ಇದುವರೆಗೂ ಅವ್ರಿಗೆ ಏನಾಗಿದೆ ಅಂತೇಳಿ ಒಬ್ಬರು ಬಂದು ಕೇಳಿಲ್ಲ. ಮತ್ತು ಅವ್ರಿಗೆ ಚಿಕಿತ್ಸೆ ಯಾವ ಥರ ನಡೀತಿದೆ ಅಂತಲೂ ಯಾರೂ ಗಮನಿಸಿಲ್ಲ. ನಮ್ಮ ಕಂಪ್ನಿಯ ಸೇಫ್ಟಿ ಆಫೀಸರ್ ಯಾರಂತನೂ, ಸೇಫ್ಟಿ ಆಫೀಸರ್ ಆ್ಯಕ್ಚುಲಿ ಮುಂದೆ ಬಂದು ನಿಂತ್ಕೊಂಡು ಇವೆಲ್ಲ ನೋಡಬೇಕು. ಇಲ್ಲಿವರೆಗೂ ಸೇಫ್ಟಿ ಆಫೀಸರ್ ಒಂದು ವಿಸಿಟ್ ಕೂಡ ಮಾಡಿಲ್ಲ. ಗಾಯಾಳುಗಳಿಗೆ ಏನಾಗಿದೆ ಅಂತಲೂ ನೋಡ್ತಾ ಇಲ್ಲ. ಸೊ ನಾವು ನಮ್ಮ ರಿಕ್ವೆಸ್ಟ್ ಒಂದೇ, ಇವರಿಗೆ ವೈದ್ಯಕೀಯ ಪರಿಹಾರ ಏನೇನಿದೆ ಮತ್ತು ಇಲ್ಲಿ ವರ್ಕರ್ಸ್ಗೆ ಅವ್ರಿಗೆ ಸುರಕ್ಷತೆ ಅದನ್ನೆಲ್ಲ ಯಾವ ಥರ ಮಾಡಿಕೊಡ್ತೀರಾ ಅಂತ ನಾವು ಕಂಪ್ನಿ ಹತ್ರ ಅದೇ ಕೇಳೋದು. ಈಗ ವರ್ಕ್ ಮಾಡ್ತಿರೋ 150 ಜನ ಯೂನಿಯನ್ ಮೆಂಬರ್ಸ್ ಇದ್ದಾರೆ, ಅವ್ರಿಗೆಲ್ಲ ಯಾವ ಥರ ಸುರಕ್ಷತೆ ನೀವು ನೀಡ್ತೀರಾ? ಅದು ಆ್ಯಕ್ಚುಲಿ ನಾವು ಇಷ್ಟು ದಿನ ಇದ್ದಿದ್ದು ನಮಗೆ ನಮ್ಮ ಬೇಡಿಕೆಗಳು. ಈಗ ನಮ್ಮ ಬೇಡಿಕೆ ಆಗಿದೆ ಇಲ್ಲಿಗೇನೋ ನಾವು ಜೀವನ ಕಟ್ಕೊಳ್ಳೋಣ ಅಂತೇಳಿ ಇಲ್ಲಿಗೆ ಬಂದ್ವಿ, ಊರೆಲ್ಲ ಬಿಟ್ಬಿಟ್ಟು. ಈಗ ನೋಡಿದ್ರೆ ಜೀವ ಉಳಿಸ್ಕೊಳ್ಳೋ ಪರಿಸ್ಥಿತಿ ನಮಗೆ ಬಂದಿದೆ. ಸೊ ನಮ್ಗೆ ಜೀವ ಉಳಿಸ್ಕೊಳ್ಳೋಕ್ಕೆ ಕಂಪ್ನಿ ಯಾವ ಥರ ನಮಗೆ ಪ್ರೊಟೆಸ್ಟ್ ಕೊಡುತ್ತೆ, ಯಾವ ಥರ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮನ್ನು, ಅದನ್ನು ಈಗ ನಮಗೆ ಆ್ಯಕ್ಚುಲಿ ಅದು ತುಂಬ ಭಯ ಆಗ್ತಿದೆ. ಆ್ಯಕ್ಚುಲಿ ಹುಡುಗರೆಲ್ಲ ಕಂಪ್ನಿಗೆ ಹೋಗೋಕ್ಕೂ ಭಯ ಪಡ್ತಿದ್ದಾರೆ. ಈಗ ನಾಳೆಯಿಂದ ಡ್ಯೂಟಿಗೆ ಹೆಂಗೆ ಹೋಗೋದು, ಮತ್ತೆ ಬಂದು ಯಾರು ಅಟ್ಯಾಕ್ ಮಾಡಿದ್ರೆ ನಮ್ಮ ಮೇಲೆ. ಸೊ ಈ ಥರ ಭಯದ ವಾತಾವರಣ ತುಂಬ ಇದೆ. ಅದಕ್ಕೆ ನಾನು ನಮ್ಮ ಆಡಳಿತ ಮಂಡಳಿಗೆ ಕೇಳ್ಕೊಳ್ಳೋದೊಂದೇ, ಇಲ್ಲಿ 150 ಜನ ವರ್ಕರ್ಸ್ ಏನು ಯೂನಿಯನಲ್ಲಿ ಇದ್ದಾರಲ್ಲ, ಅವ್ರಿಗೆ ಯಾವುದೇ ಥರ ಹಾನಿ ಆಗದೇನೆ ಸುರಕ್ಷಿತವಾಗಿ ಅವರು ಬಂದಲ್ಲಿ ಕೆಲಸ ಮಾಡ್ಕೊಂಡು ಹೋಗೋ ಥರ ನೀವು ವಾತಾವರಣನ ಸೃಷ್ಟಿಸಬೇಕಂತೇಳಿ ನೀವು ಆಡಳಿತ ಮಂಡಳಿ ನಾವು ಕೇಳ್ತೀವಿ. ಯಾವ ಕಂಪ್ನಿ ಎಲ್ಲಿರೋದು? ಮಹೀಂದ್ರ ಏರೋಸ್ಟ್ರಕ್ಚರ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಕೋಲಾರ. ಇಲ್ಲಿ ತೊಂದರೆಗೊಳಗಾಗಿದ್ದಾರಲ್ಲ ಹಲ್ಲೆಗೆ, ಹಾಂ ಸರ್. ಅವರು ಇದೇ ಜಿಲ್ಲೆಯವರ ಬೇರೆ ಜಿಲ್ಲೆಯವರು? ಅವರೆಲ್ಲ ಬೇರೆ ಲೋಕಲ್ ಅವನು 3 ಜನ ಇದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಹೊರಗಿನ ಬೇರೆ ಡಿಸ್ಟಿಕ್ ಅವರು. ಒಬ್ಬರು ಕವನ್ ಅಂತ, ಇನ್ನೊಬ್ಬರು ವಿದ್ಯಾಸಾಗರ್, ಜಯರಾಮ್, ಮತ್ತು ರಘು, ಇನ್ನೊಬ್ಬರು ರಿತೇಶ್, ಮತ್ತು ಸುಪ್ರೀತ್, ಇನ್ನೊಬ್ಬ ನಾಗರಾಜ್. ನಾಗರಾಜ್ ಅನ್ನೋರು ಕಿವಿ ಕೇಳ್ತಾ ಇಲ್ಲ. ರುತೇಶ್ ಅನ್ನೋರಿಗೆ ಫುಲ್ ಬ್ಯಾಕ್ ಪೇನ್ ಆಗಿ ಅವ್ರಿಗೆ ಎದ್ದೇಳಕ್ಕಾಗ್ತಾಯಿಲ್ಲ, ಬೆಡ್ ಮೇಲೆ ನಿನ್ನೆಯಿಂದ ಹಂಗೆ ಮಲಗಿದ್ದಾರೆ. ಮತ್ತು ರಘು ಅಂತ ಇದ್ದಾರೆ, ಅವ್ರಿಗೆ ಇಲ್ಲಿ ಏಟಾಗಿದೆ, 5 ಸ್ಟಿಚ್ ಬಿದ್ದಿದೆ ಇಲ್ಲಿ. ಆಮೇಲೆ ಕವನ್ ಅನ್ನೋರಿಗೆ ಇಲ್ಲಿ ತಲೆ ಹೊಡೆದಿದ್ದಾರೆ, ತಲೆ ಮತ್ತು ಕೈಯೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಇನ್ನು ವಿದ್ಯಾಸಾಗರ ಅಂತ ಅವ್ರಿಗೆ ಕಿವಿನೂ ಕೇಳ್ತಾ ಇಲ್ಲ ನಿನ್ನೆಯಿಂದ, ಮೂಗಲೆಲ್ಲ ಫುಲ್ ಬೆಲ್ಟ್ ಬರ್ತಾಯಿದೆ. ರಿತೇಶ್ಗೂ ಮೂಗಲ್ಲಿ ಫುಲ್ ಬ್ಲಡ್ ಬರ್ತಾಯಿದೆ ಈಗ. ಸೊ ಏನು ನಡೀತಿದೆ ಅಂತ ಮ್ಯಾನೇಜ್ಮೆಂಟು ಇದುವರೆಗೂ ಬಂದಿಲ್ಲ. ಅದು ನಮಗೆ ಆ್ಯಕ್ಚುಲಿ ಬೇಜಾರಾಗ್ತಿರೋ ಸಂಗತಿ. ಅಂದರೆ ಮ್ಯಾನೇಜ್ಮೆಂಟ್ ಅವ್ರು ಬಂದು ನೋಡಬೇಕು ಏನಾಗಿದೆ ನಮ್ಮ ವರ್ಕರ್ಸ್ಗಿಂತ. 9-10 ವರ್ಷದಿಂದ ಕಂಪ್ನಿಗೋಸ್ಕರ ದುಡ್ದಿದ್ದೀವಿ. ಇವತ್ತು ನಮ್ಗೆ ಈ ಥರ ಪರಿಸ್ಥಿತಿ ಬಂದಿದೆ, ಬಂದು ನೋಡಬೇಕಾಗಿರೋದು ಅವ್ರ ಜವಾಬ್ದಾರಿ. ಇಲ್ಲಿವರೆಗೂ ಬಂದು ಒಬ್ಬರು ವಿಸಿಟ್ ಮಾಡಿಲ್ಲ, ಏನಾಗಿದೆ ಅಂತೇಳಿ ಇದುವರೆಗೂ ನೋಡಿಲ್ಲ. ಕಾರ್ಮಿಕ ಇಲಾಖೆಯವರು ಏನು ಲೇಬರ್ ಡಿಪಾರ್ಟ್ಮೆಂಟ್ ಬೆಳಗ್ಗೆ ಬಂದಿದ್ದರು, ಅವರು ಸ್ಟೇಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಸೊ ಈಗ ಆಡಳಿತ ಮಂಡಳಿಯವರು ಮಾತ್ರ ಇನ್ನೂವರೆಗೂ ಬಂದಿಲ್ಲ. ಅದಕ್ಕೆ ನಮಗೆ ಒಂದು ಕಡೆ ಅನುಮಾನ ಇದೆ, ಎಲ್ಲಿ ಇದನ್ನು ಆಡಳಿತ ಮಂಡಳಿಯವರೇ ಮಾಡಿಸಿದ್ದಾರೆ ಅಂತೇಳಿ. ನಮ್ಮ ಬೇಡಿಕೆಯನ್ನು ಈಡೇರಿಸೋಕ್ಕಾಗ್ದೇನೆ ಈ ಥರ ಒಂದು ತಪ್ಪು ದಾರಿ ಹಿಡಿದಿದ್ದಾರೆ ಆಡಳಿತ ಮಂಡಳಿಯವರಂತ ನಮಗೆ ಆ ಥರ ಅನಿಸ್ತಾ ಇದೆ. ಕೊನೆಯದಾಗಿ ನಿಮ್ಮ ನ್ಯಾಯ ಏನು ಬಯಸ್ತೀರಾ ನೀವು? ಅವ್ರಿಗೆ ಪರಿಹಾರನ, ಕಾನೂನು ಕ್ರಮನ? ಏಟಾಗಿ ಮಲಗಿದ್ದಾರೆ ಪಾಪ, ಮುಂದೆ ಏನಂತ ಗೊತ್ತಿಲ್ಲ. ಅವ್ರಿಗೆ ಪರಿಹಾರ ಕೊಡಬೇಕು ಆಡಳಿತ ಮಂಡಳಿ. ಅವ್ರಿಗೆ ಸೂಕ್ತವಾದ ಚಿಕಿತ್ಸೆ ಕೊಡಿಸೋ ಜವಾಬ್ದಾರಿ ಆಡಳಿತ ಮಂಡಳಿದೆ. ಅವ್ರ ಪರಿಹಾರ ಕೊಡೋ ಜವಾಬ್ದಾರಿನೂ ಅವ್ರದ್ದೇ. ಮತ್ತು ಸುರಕ್ಷತೆ ಫಸ್ಟ್, ಅಂದರೆ ಕಂಪ್ನಿ ಅಂದಮೇಲೆ ಫಸ್ಟ್ ಅಂತಾರೆ ಸೇಫ್ಟಿ ಫಸ್ಟ್, ಆಮೇಲೆ ವರ್ಕ್ ಅಂತಾರೆ. ಈಗ ನೋಡಿ ಸೇಫೇ ಇಲ್ದಂಗೆ ಆಗಿದೆ ಕಂಪ್ನಿಯಲ್ಲಿ. ಈ ಥರ ಯಾರೋ ಗೊತ್ತಿಲ್ಲ, ಎಲ್ಲಿಂದ ಬಂದರೂ ಗೊತ್ತಿಲ್ಲ. ಇಲ್ಲಿ ಎಲ್ಲಿಯವರು ಏನು ಯಾರ್ಯಾರು ಏಕಾಏಕಿ ಬಂದು ಗೇಟ್ ಒಳಗಡೆ ಎಲ್ಲ ನುಗ್ಗಿಬಿಟ್ಟು ಹೊಡಿತಾರಂದರೆ ಮತ್ತೇನು ಸುರಕ್ಷತೆ ಇದೆ ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ? ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು ನಮ್ಮ ಕರ್ನಾಟಕ ಸರ್ಕಾರ ಇರಲಿ, ಗೃಹ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ, ಆಮೇಲೆ ನಮ್ಮ ಲೇಬರ್ ಮಿನಿಸ್ಟ್ರಿ ಇದಾರಲ್ಲ ಸಂತೋಷ್ ಲಾಡ್ ಅವರು ಕೂಡ, ಎಸ್ಪೆಷಲಿ ಅದಕ್ಕಿಂತ ಹೆಚ್ಚಾಗನೇ ಆನಂದ್ ಮಹೀಂದ್ರ ಅವರು. ಈಗ ಯಾಕಂದರೆ ಅವರು ಎಲ್ಲ ಅವ್ರೊಂಥರ ನಮಗೆ ದೇವರಿದ್ದಂಗೆ. ನಾವು ಅವರು ನಂಬ್ಕೊಂಡು ಇಷ್ಟು ಜನಕ್ಕೆ 9 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ನಮ್ಗೆ ಅನ್ನ ಕೊಡೋ ದೇವರು ಅಂದರೆ ಆನಂದ್ ಮಹೀಂದ್ರ. ಫಸ್ಟ್ ಅವ್ರು ನೋಡಬೇಕು ಇಲ್ಲಿ ಆಡಳಿತ ಮಂಡಳಿ ಏನು ಮಾಡ್ತಿದೆ. ಆ್ಯಕ್ಚುಲಿ ಆನಂದ್ ಮಹೀಂದ್ರಾಗ ಇದೆಲ್ಲ ಘಟನೆ ಏನಾಗಿದೆ ಅವ್ರು ಮುಟ್ಟಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೇನು ಇಲ್ಲಿ ಏನು ನಡೀತಿತ್ತು ಗೊತ್ತೇ ಇರಲ್ಲ. ಇಲ್ಲಿನ ಆಡಳಿತ ಮಂಡಳಿ ಅವ್ರಿಗೆ ತಿಳಿಸಿರಲ್ಲ. ಸೊ ಈಗ ಆದಷ್ಟು ಬೇಗ